ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ಪ್ರಿಪ್ರೇಟರಿ 3rd ಎಕ್ಸಾಮ್ ಇತ್ತು. ಅದಕ್ಕೆ ಕಾಲೇಜಿಗೆ ಜಲ್ದಿ ಬಂದಿದ್ವಿ, ಅದಕ್ಕೆ ಓದಾತಿದ್ವಿ. ನಮಗೆ ನೈಟೆಲ್ಲ ಓದಿದ್ದು ತಲೆಗಿರುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿ ಬಂದು ಏನು ಡಿಸ್ಕಸ್ ಮಾಡ್ತೀವಿ ಅದಷ್ಟೇ ನೆನಪಿರೋದಂತೂ ಪಕ್ಕ. ಅದನ್ನೇ ಹೋಗಿ ಬರಿತೀವಿ. ಅದಾದಮೇಲೆ ಹೊರಗಡೆ ಏನೋ ಸೌಂಡ್ ಬರ್ತಿತ್ತು ಅಂತ ಬಂದ್ವಿ. ಏನೋ ಮದುಮಕ್ಕಳದ್ದು ಮೆರವಣಿಗೆ ಮಾಡ್ಕೊಂಡು ಹೋಗ್ತಿದ್ರು. ಬಂದ್ವಿ, ಸೌಂಡ್ ಚೆನ್ನಾಗಿತ್ತು ನೋಡಿಕೊಂಡು ಒಂದು ಸ್ವಲ್ಪ ಮೈಂಡ್ ಫ್ರೀ ಆಯಿತು. ಅದೇ ಟೈಮ್ಗೆ ಬುಸ್ಸಿ ಮತ್ತು ಕಾಳಿ ಬಂದರು, ಸಾರಿ ನಾಗಶ್ರೀ ಮತ್ತು ಕಾವ್ಯ ಬಂದರು. ಅದಾದಮೇಲೆ ಹೊರಗಡೆ ಆಕಾಶ್ ಬಂದಿದ್ದ, ಮೋಸ್ಟ್ಲಿ ಅಡ್ಮಿಷನ್ ಮಾಡ್ಸೋಕ್ಕೆ ಬಂದಿದ್ದಂತೆ. ಹಾಗೆ ಅವನ ಜೊತೆ ಮಾತಾಡಿಸ್ಕೊಂಡು ಎಕ್ಸಾಮ್ ಎಲ್ಲ ಬರೆದು ಹೊರಗಡೆ ಬಂದಿದ್ದೆ. ಹೆಂಗಾಯಿತು ಅಂತ ಕೇಳಿದೆ. ಚೆನ್ನಾಗಾಯ್ತಂತೆ, ನಂದು ಕೂಡ ಚೆನ್ನಾಗಾಯಿತು. ಮತ್ತು ಎಕ್ಸಾಮು ಚೆನ್ನಾಗಿತ್ತು. ಕನ್ನಡ ಅಲ್ಲ, ಆದರೆ ನಮ್ಮ ಫೇವ್ರೆಟ್ ಸಬ್ಜೆಕ್ಟು ಮತ್ತು ಪೀಕ್ ಲೆವೆಲ್ ಇರ್ತೈತಿ. ನಾಳೆ ಲ್ಯಾಬ್ ಎಕ್ಸಾಮ್ ಚಂದ ಓದ್ಕೊಂಬ. ಅವಳು ಮಾತಾಡಿಸ್ಕೊಂಡು ಹೋಗಬೇಕಾದ್ರೆ ಪೂಜಾ ಅವ್ರ ಪಪ್ಪ ಬಂದ್ರಂತೆ. ಅವಳು ಗಾಡಿ ಮೇಲೆ ಹೋದ್ಲು, ಹಾಗೆ ನಾವು ನಡ್ಕೊಂಡು ಹೋಗ್ತಿದ್ವಿ. ಗೋಬಿ ತಿನ್ಬೇಕನ್ನಿಸ್ತು, ಹಾಗಾಗಿ ಹೋಗಿ ಗೋಬಿ ತಿಂದ್ವಿ. ಖುಷಿ, ತುಂಬ ದಿನ ಆಯಿತು ಗೋಬಿ ತಿಂದಿದ್ದು. ಹಾಗಾಗಿ ಗೋಬಿ ತಿಂದು ಬಂದ್ವಿ. 4 ಗಂಟೆಗೆ 3:30 ಮುಗ್ದಿತ್ತು. ಮನೆ ಮುಟ್ಟೋದ್ರಲ್ಲೇ 5:30 ಆಯಿತು, ಯಾಕಂದರೆ ಬಸ್ ಇತ್ತು. ಅದೇ ಟೈಮಿಗೆ ಬಂದ್ವಿ. ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ನೈಟ್ ಓದಬೇಕಂತ ಕೂತ್ಕೊಂಡೆ 6 ಗಂಟೆ ಸುಮಾರು. ಬಟ್ ಕರೆಂಟ್ ಹೋಗ್ಬಿಡ್ತು, ಏನೂ ಮಾಡೋಕ್ಕಾಗಲ್ಲ. ಬಟ್ ನಾಳೆ ಲ್ಯಾಬ್ ಎಕ್ಸಾಮ್ಸ್, ಫೈನಲ್ ಲ್ಯಾಬ್ ಎಕ್ಸಾಮ್ಸ್ ಓದಲೇಬೇಕು. ಆದರೆ ನಿದ್ದೆ ಬರ್ತಿದೆ, ಏನು ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಇವಾಗ ಕರೆಂಟ್ ಬರುತ್ತೆ, ಓದ್ಕೊಂಡು ನೀಟಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಸಿಗೆ ಮಲ್ಕೋಬೇಕು. ಇದಾಗಿತ್ತು ಇವತ್ತಿನ ದಿನ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.